ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಫನ್ನಿ ಕ್ಯಾಟ್ಸ್ ವಿಡಿಯೋ ಹಾಕ್ತಾಯಿದ್ದೀನಿ. ತಮಾಷೆ ಆಗಿರುತ್ತೆ, ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವು ಒಂದು ಕೋಳಿ ಮರಿ ಹೊರಟಿದೆ, ಅದ್ರ ಹಿಂದೆ 3 ಹಿಂದೆ ಹೊರಟಿವೆ. ಇದು ನೋಡಿ, ಕಿಟಕಿಯಲ್ಲಿ 4-5 ಬೆಕ್ಕುಗಳು ಕೂತ್ಕೊಂಡಿದ್ದಾವೆ. ಹೊರಗಡೆ ಒಂದು ಪಕ್ಷಿ ಬಂದಿದೆ, ಅದನ್ನು ನೋಡ್ತಾ ಇದ್ದಾವೆ ಕುತೂಹಲದಿಂದ. ಅವಕ್ಕೆ ನೋಡಿ ಎಷ್ಟು ಕ್ಯೂರಿಯಾಸಿಟಿ, ಅದನ್ನು ಹೋಗಿ ಹಿಡಿಬೇಕು ಅಂತ ಎಲ್ಲ ನೋಡ್ತಾ ಇದ್ದು. ಹಾರೋಯ್ತಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾವೆ. ಇದು ನೋಡಿ, ಇನ್ನೊಂದು ಬೆಕ್ಕು ಸೋಫಾದ ಮೇಲೆ ಕೂತ್ಕೊಂಡಿದೆ. ಅದರ ಜೊತೆ ಕಾಲು ಕೆದರಿ ಜಗಳ ತೆಗಿತಾರೆ ಅಂತಾರಲ್ಲ, ಅದೇ ಥರ ಅದರ ಜೊತೆ ಜಗಳ ತೆಗೆದು ಕಾದಾಡ್ತಾ ಇದ್ದಾವೆ ನೋಡಿ. ಇದು ನೋಡಿ, ಕ್ಯಾಟು ಮತ್ತು ಕಿಟನ್, ತಾಯಿ ಮಗು. ಇದು ನೋಡೋದು ಎಷ್ಟು ಕ್ಯೂಟಾಗಿದೆ ಮರಿ. ಇವು ನೋಡಿ, 2 ಬೆಕ್ಕು ಸುಮ್ಮನೆ ಕೂತ್ಕೊಂಡ್ರೆ ಒಂದೇ ಕಡೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಒಂದಕ್ಕೊಂದು ಹೊಡ್ಕೊಳ್ತಾ ಇದ್ದಾವೆ ನೋಡಿ ಪಂಜಿಂದ. ಬೆಕ್ಕಿನ ಕೈಯಲ್ಲಿ ಪಂಜಿರ್ತಲ್ಲ, ತುಂಬ ಹರಿತ ಆಗಿರುತ್ತೆ. ಅದೇನಾದರೂ ಹೊಡೆದ್ರೆ ತುಂಬ ಬ್ಲಡ್ ಎಲ್ಲ ಬರುತ್ತೆ ನೋಡಿ. ಇದು ನಮ್ಮದು ಹೇಜಲ್ಲು ಹೇಗೆ ಕೂತ್ಕೊಂಡಿದೆ. ಚಳಿ ಆಗ್ತಾ ಇದೆ ಅದಕ್ಕೆ ಮೇಲೆ ಹೀಗೆ ಕೂತ್ಕೊಂಡಿದೆ ಈ ಸ್ಟೈಲಲ್ಲಿ. ಹಾಗೆ ಕೂತ್ಕೊಂಡು ವಿಂಡೋದಿಂದ ಸ್ವಲ್ಪ ವಿಂಡೋದಿಂದ ಹೊರಗೆ ಕಾಣಿಸ್ತಾ ಇದೆ. ಕರ್ಟನ್ ಮರೆಯಿಂದ ನೋಡ್ತಾ ಇದೆ ಹೊರಗಡೆ ಇನ್ನೇನು ಓಡಾಡ್ತಾ ಇದ್ದಾವೆ ಅಂತ. ಇದು ನೋಡಿ, ತಾಯಿ ಬೆಕ್ಕು ಮಗುನ ನೋಡಿ ಹೇಗೆ ಮಾಡ್ತಾ ಇದೆ. ಮಗು ನೋಡಿ ಎಷ್ಟು ಕ್ಯೂಟಾಗಿದೆ, ಸಣ್ಣ ಕಿಟನ್. ನೋಡಿ, ಇದು ನೋಡಿ ಪಕ್ಷಿನ ಹೇಗೆ ಆಟ ಆಡಿಸ್ತಾ ಇದೆ ಪಕ್ಷಿ ಜೊತೆ. ಹಾಗೆ ಅದನ್ನೇ ಹೀಗೆ ನೆಕ್ತಾ ಇದೆ. ಹಾಗೆ ಮಾಡಿದರೆ ಅವು ಬೆಕ್ಕುಗಳು ಪ್ರೀತಿ ತೋರಿಸ್ತವೆ ಅಂತ ಅರ್ಥ. ನೋಡಿ, ಇವು ಸಾಕಿದು ಪಕ್ಷಿ ಬೆಕ್ಕುಗಳಾದ್ದರಿಂದ ಇವು ಪಕ್ಷಿನ ಏನು ಮಾಡಲ್ಲ. ಅದೇ ಬೇರೆ ಕ್ಯಾಟ್ಸ್ ಆದರೆ ಪಕ್ಷಿನ ನೋಡಿದ ತಕ್ಷಣ ಹಿಡಿದು ಎಲ್ಲ ಪೀಸ್ ಮಾಡಿಬಿಡುತ್ತೆ. ಇದು ಸಾಕಿದು ಎಲ್ಲ ಒಂದೇ ಮನೆಯಲ್ಲಿರೋದ್ರಿಂದ ಅವಕ್ಕೆ ಗೊತ್ತು, ಚೆನ್ನಾಗಿ ಫ್ರೆಂಡ್ಸ್ ಆಗಿರ್ತವೆ. ಇದು ನೋಡಿ, ಏನೋ ಸೌಂಡ್ ಆದ ಕೂಡಲೇ ಅಷ್ಟು ದೂರ ಹೋಗಿ ನೋಡಿ ಹೇಗೆ ನೋಡ್ತಾ ಇದೆ, ಕಣ್ಣರಳಿಸಿ. ಅವು ತುಂಬ ಹೆದರ್ತಾರೆ ಸೌಂಡ್ಗೆ ನೋಡಿ. ಇದು ನೋಡಿ, ಮರಿ ತಾಯಿಗೆ ಹೊಡಿತಾ ಇದೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.